ಅಖಿಲ ಭಾರತ ಕಿಸಾನ್ ಸಭಾ ಸಂಯೋಜಿತ ಕರ್ನಾಟಕ ಪ್ರಾಂತ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಮ್ಮೇಳನ ಕುತ್ತಾರು 300 ಯುವಕ ಮಂಡಲ ಸಭಾಂಗಣ ಇಂಚು ಉದ್ಘಾಟನೆ ಮಾಡಿದ್ದಾರೆ. ಕರ್ನಾಟಕ ಪ್ರಾಂತ ರೈತ ಸಂಘದ ಉಪಾಧ್ಯಕ್ಷರು ಶಾಂತಾರಾಮ್ ನಾಯಕ್ ಜಿಲ್ಲಾ ಸಮ್ಮೇಳನ ತನ್ನ ಪಾತೆರಡು ಉದಿಪನ ಮಲ್ದದ ದಕ್ಷಿಣ ಕನ್ನಡ ಜಿಲ್ಲೆಗೆ ರೈತ ಸಂಘಗ ಮಲ್ಲ ಇತಿಹಾಸ ಉಂಡು. ಭೂಮಿ ಪಡೆವನ್ನರೆ ಮಲ್ಲ ಹೋರಾಟ ಮಲ್ತಿನ ಜಿಲ್ಲೆ ಇಂದು ರಾಜ್ಯಗ ಮಾದರಿ ಹೋರಾಟ ಈ ಜಿಲ್ಲೆದ ಪನ್ಪಿನ ತೆರೆಯೊಂದ ಆಂಡ ಇನಿ ಕಾನಗ ಆ ಆಶಯ ಪೂರ್ತಿ ಆತಣ ಪನ್ಪಿನವು ಮುಖ್ಯ ಪಂಡದು ಸಮ್ಮೇಳನಗ ದಿಕ್ಸೂಚಿ ಪಾತ್ರ ಪಂಡೇರು. ಸ್ವತಂತ್ರ ದೇಶದ ಭಾರತದಲ್ಲಿ ಆಡಳಿತ ನಡೆಸಿದವರು ನಮ್ಮ ಸ್ವಾತಂತ್ರ್ಯದ ಆಶಯಗಳನ್ನೆಲ್ಲವನ್ನ ಎತ್ತಿಡಲಿಕ್ಕೆ ಪ್ರಯತ್ನ ಮಾಡಿದಾರ ಅನ್ನೋದು ಒಂದು ಪ್ರಶ್ನೆ ನಮ್ಮ ಮುಂದೆ ಬರ್ತದೆ. ಅವರು ನಾವು ರೈತ ಸಂಘವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಇತಿಹಾಸ ಇದೆ. ಒಂದು ನಮ್ಮ ರೈತರ ಹೋರಾಟದ ಒಂದು ಚರಿತ್ರೆಯಲ್ಲಿ ರೈತ ಸಂಘದ ರೈತರ ಹೋರಾಟಕ್ಕೆ ಒಂದು ಇತಿಹಾಸ ಇದೆ. ಭೂಮಿ ಪಡ್ಕೊಳ್ಳಿಕ್ಕೆ ದೊಡ್ಡ ಚಳವಳಿ ಮಾಡಿದ ಒಂದು ನಾಡು, ಇಡೀ ರಾಜ್ಯಕ್ಕೆ ಒಂದು ಮಾದರಿ ಹೋರಾಟ ಏನಿದ್ರು ದಕ್ಷಿಣ ಕನ್ನಡ ಅಂತ ಹೇಳುವಂತ ನಾವು ತಿಳ್ಕೊಂಡಿದ್ದೀವಿ, ಓದಿದ್ದೇವೆ. ಇವತ್ತು ಅಂತ ನಾಡಿನಲ್ಲಿ ಇವತ್ತು ನಾವೆಲ್ಲ ಇದ್ದೇವೆ. ಆದ್ರೆ ಆವತ್ತಿನ ಆಶಯಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಇವತ್ತು ಸಾಧ್ಯ ಆಗಿದೆಯಾ? ಅವತ್ತು ಪಡ್ಕೊಂಡಂತ ಭೂಮಿಗಳನ್ನ ಇವತ್ತು ಉಳಿಸ್ಕೊಳ್ಳಿಕ್ಕೆ ನಮ್ಮ ಜನರ ಹತ್ರ ಸಾಧ್ಯ ಆಗ್ತಾ ಇದೆಯಾ? ನಾವು ರೈತರಾಗಿ ಉಳಿಲಿಕ್ಕೆ ಸಾಧ್ಯ ಇದೆಯಾ? ಇವೆಲ್ಲ ಪ್ರಶ್ನೆಗಳು ಇವತ್ತು ಬರ್ತಾ ಇದ್ದಾವೆ. ರೈತರು ರೈತರಾಗಿ ಉಳಿಬಹುದಾ ಅನ್ನುವಂಥ ಪ್ರಶ್ನೆ ಇವತ್ತು ಬಂದ್ಬಿಟ್ಟಿದೆ. ಹಾಗಾಗಿ ನಾವೊಂದು ಈ ಸಮ್ಮೇಳನಕ್ಕೆ ಹೊಸ ಸ್ಲೋಗನ್ ಮಾಡಿದ್ದೇವೆ, ಕೃಷಿಯನ್ನ ಉಳಿಸ್ಕೊಳ್ಬೇಕು. ಹೇಗೆ? ಕಂಪನಿ ಕೃಷಿ ಬೇಡ ಅಂತ ಹೇಳಿ. ಏನೋ ಕೃಷಿ ಉಳಿಬೇಕಾದ್ರೆ ಕಂಪನಿ ಕೃಷಿ ಬೇಡ ಅಂತ ಹೇಳಿ ನಮ್ಗೆಲ್ಲ ಗೊತ್ತಿದೆ. ಒಂದು ಈಸ್ಟ್ ಇಂಡಿಯಾ ಕಂಪನಿ ಭಾರತ ದೇಶವನ್ನ ಆಳಿತ್ತು. ಒಂದು ಈಸ್ಟ್ ಇಂಡಿಯಾ ಕಂಪನಿ ಭಾರತ ದೇಶವನ್ನ ಆಳಿತ್ತು. ಅದು ಇವತ್ತು ಅಂತ ನೂರಾರು ಕಂಪನಿಗಳಿಗೆ ನಮ್ಮ ಭೂಮಿ ಹೋಗ್ತಾ ಇದೆ, ನಾವು ಕಳ್ಕೊಳ್ತಾ ಇದ್ದೇವೆ. ಅವತ್ತು ಪಡ್ಕೊಂಡ ಭೂಮಿಯನ್ನ ಸಾವಕಾಶವಾಗಿ ನಾವು ಇವತ್ತು ಕಳ್ಕೊಳ್ತಾ ಇದ್ದೇವೆ. ಮತ್ತೆ ನಮ್ಮದು ಎಲ್ಲಿ ಬರ್ತಾ ಇದೆ ಅಂತ ಹೇಳಿದ್ರೆ, ಒಂದು ಈಸ್ಟ್ ಇಂಡಿಯಾ ಕಂಪನಿ ಅಲ್ಲ, ಹತ್ತಾರು ನೂರಾರು ಅಂತ ಕಂಪನಿಗಳು, ಬೃಹತ್ ಕಂಪನಿಗಳು ಇವತ್ತು ಕೃಷಿ ಕ್ಷೇತ್ರದಲ್ಲಿ, ಭಾರತ ಆರೋಗ್ಯ ಕ್ಷೇತ್ರದಲ್ಲಿ, ಭಾರತ ಉತ್ಪಾದನಾ ಕ್ಷೇತ್ರದಲ್ಲಿ ಇವತ್ತು ತೊಡಗಿಕೊಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಕಣ್ಣೋಟ ಏನಿತ್ತು, ರೈತರು ದೇಶದ ಬೆನ್ನೆಲುಬು ಅಂತ ಸ್ಲೋಗನ್ ಇತ್ತಲ್ಲ, ಆ ಸ್ಲೋಗನ್ನೇ ಇವತ್ತು ನಾಮಕಾವಸ್ಥೆ ಇಟ್ಕೊಂಡಿದ್ದಾರೆ. ಆದ್ರೆ ಕೃಷಿಗೆ ಇವತ್ತು ಕೊಡಬೇಕಂತ ಮೂಲಭೂತ ಸೌಕರ್ಯ ಕೊಡಬೇಕಾದ ಒತ್ತನ್ನು ಇವತ್ತು ಕೊಡದೇ ಇರುವುದನ್ನು ಇವತ್ತು ಸ್ಪಷ್ಟವಾಗಿ ಇವತ್ತು ನೋಡ್ತಾ ಇದ್ದೇವೆ. ಹಾಗೆ ಇಂಥ ಒಂದು ಸಂದರ್ಭಗಳು ಇವತ್ತು ನಾವು ಎದುರಿಸ್ತಾ ಇರಬೇಕಾದ್ರೆ, ನಮ್ಮ ರೈತಾಪಿ ಕೃಷಿಯನ್ನ ಉಳಿಸ್ಕೊಳ್ಬೇಕಾದ್ರೆ ಈ ಕಂಪನಿ ಕೃಷಿ ಭಾರತಕ್ಕೆ ಬರಬಾರದು ಅನ್ನುವಂತ ಈ ಒಂದು ಘೋಷಣೆಯೊಡನೆ ಇವತ್ತು ನಮ್ಮ ಎಲ್ಲ ಕಡೆ ನಾವು ಈ ಸಮ್ಮೇಳನದಲ್ಲಿ ಒಂದು ಅದನ್ನ ಎತ್ತುತ್ತಾ ಇದ್ದೇವೆ. ಯಾಕೆ ಈ ಪ್ರಶ್ನೆ ನಾವು ಎತ್ತಾ ಇದ್ದೇವೆ ಅನ್ನೋದೇ ಮುಖ್ಯ. ಕೆಲವರಿಗೆ ಅರ್ಥ ಆಗಲ್ಲ, ಯಾಕೆ ಕಂಪನಿ ಕೃಷಿ ಬಂದ್ರೆ ಒಳ್ಳೇದಲ್ಲ, ದೊಡ್ಡ ಮಟ್ಟದಲ್ಲಿ ಬೆಳೀತಾರೆ, ನಮ್ಮಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ, ನಮ್ಗೆ ಆಹಾರ ಬೇಕು, ಉತ್ಪಾದನೆ ಮಾಡಬೇಕು ಅನ್ನುವಂಥದ್ದೆಲ್ಲ ವಿಚಾರ ಬರ್ತಾ ಇದೆ. ಆದ್ರೆ ಹಲವಾರು ಕಡೆ ಕಂಪನಿ ಇವತ್ತು ನಿಮ್ಮ ಮಂಗಳೂರಿನಲ್ಲಿ ಬಹುತೇಕವಾಗಿ ಮಂಗಳೂರು ಸುತ್ತಮುತ್ತಲೂ ಕೃಷಿನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತಿದೆ. ಬೆಂಗಳೂರಿನಿಂದ ಸುಮಾರು 50-60 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಲ್ಲೂ ಕೃಷಿ ಇಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಬಂದಿದೆ. ಮೈಸೂರಲ್ಲಿ 20 ಕಿಲೋಮೀಟರ್ ವ್ಯಾಪ್ತಿ ಅಂತೇವೆ. ಕಲಬುರಗಿಯಲ್ಲಿ ಅದು ಕೃಷಿಯೇ ಬೇಸಲ್ಲಿ, ಕಲಬುರಗಿ ನಗರದಲ್ಲೂ ಕೃಷಿ ಇವತ್ತು ಸುತ್ತಮುತ್ತಲು 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇವತ್ತು ಇಲ್ಲದೆ ಅಂತ ಪರಿಸ್ಥಿತಿ. ಹುಬ್ಬಳ್ಳಿ ಧಾರವಾಡ ನೋಡ್ರಿ, ನೀವು ಸಿಟಿ ನೋಡ್ರಿ, ಅಂದ್ರೆ ಅಲ್ಲಿ ಕೃಷಿ ಇಲ್ಲ. ಅಂದ್ರೆ ಕೇವಲ ನಗರಗಳ ಬೆಳವಣಿಗೆ ಆಗ್ತಾ ಇದೆ, ನಗರಗಳು ಬೆಳೀತಾ ಇದ್ದಾವೆ ದೊಡ್ಡ ದೊಡ್ಡದಾಗಿ, ಕೃಷಿ ಜಮೀನು ಇವತ್ತು ಕುಂಠಿತ ಆಗ್ತಾ ಇದೆ. ಈ ಕೃಷಿ ಜಮೀನು ಕಂಪನಿಗಳ ಕೈ ಹೋಗಿ ರಿಯಲ್ ಎಸ್ಟೇಟ್ ದಂಧೆಗಳನ್ನ ಮಾಡ್ಲಿಕ್ಕೆ ಇವತ್ತು ಅದರ ಉಪಯೋಗ ಆಗುವಂತ ಇನಿಕ್ ಒಂತಾಂಡಲ ಬದುಕದ ಉಪ್ಪುನಾಕ್ಲು ಅಡಿಕೆ ಬೆಳೆಗಾರರು ಇತ್ತೆ ಅಕ್ಲೆಗ್ಲ ಕೇಕಲ್ಗ ಬರ್ಪುನ ಸ್ಥಿತಿನ ಕೇಂದ್ರ ಸರ್ಕಾರ ಕನಬೈದದು. ಭೂತಾನ್ ದೇಶದ 17,000 ಟನ್ ಅಡಿಕೆ ಆಮದು ಮಲ್ಪರೆ ಅವಕಾಶ ಕೊಡ್ದು ಅಡಿಕೆ ಬೆಳೆಗಾರರಿಗ್ಲ ತೊಂದರೆ ಆಪ್ಲಕ ಆತನ ಪಡೆದು ಕೃಷಿ ಬದುಕದ ವಿಶ್ಲೇಷಣೆ ಮಲ್ತಿನ ಸಿಐಟಿಯು ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿದ ಮುಖಂಡರು ಸುಕುಮಾರ್ ಸಿಐಟಿಯು ಪರವಾದ ಸಮ್ಮೇಳನಗೂ ಶುಭಾಶಯದ ಪಾತ್ರ ಪಂಡೇರು. ಅವಳ ಕೊರಲಕ್ಕೆ ದುಂಬೆಂಜೆತ್ತಿನ ಬಂಡ ಇದೇ ದೇಶದ್ದು ನಮ್ಮ ದೇಶಕ್ಕೂ ಅಡಿಕೆಯನ್ನು ಆಮದು ಮಾಡಿಕೊಡೋದ್ರಿಂದ ಮಿನಿಮಮ್ ದರ ಇತ್ತು 250 ರೂಪಾಯಿ kg.
ಐದು ಕಮ್ಮಿಗೆ ಇದೇ ದೇಶದ ಅಡಿಕೆನೆ ನಮ್ಮ ದೇಶಕ್ಕೆ ಕಣ್ಬರ್ರೆ ಬಲ್ಲಿನಿತ್ತು ಈ ಸರ್ತಿ ಆ ಕ್ರಾಸ್ನ ದಿತ್ತೇರಿ ಒವೇ ವಿಲೇಜ್ ನಿಗದಿತ ವಿಲೇಜ್ ಏಕೆ ಕಮ್ಮಿಗೆ ತರ್ಪೋಳಿ ಐಕೆ ಕೋಡೆ ಶೋಭಾ ಕರಂದ್ಲಾಜೆ ಉತ್ತರ ಕೊಡ್ತೇನೆ ದಾಯಕ ಪಂಡ ಭೂತಾನ್ ದೇಶದ ಪ್ರಧಾನಮಂತ್ರಿ ನಮ್ಮ ದೇಶದ ಪ್ರಧಾನಮಂತ್ರಿಡ ರಿಕ್ವೆಸ್ಟ್ ಮಂತ್ರಿಗೆ ಎಂಚಿನ ಪಂಡ ಅಕ್ಕನ ದೇಶ ಆರ್ಥಿಕమైన ಸಂಕಷ್ಟಡುಂಡು ಅಂಚಾದ ಎಂಕಲ್ಲ ಈ ಒಂದು ಅಡಿಕೆ ನೀರು ಜೊತೆಗಳು ಪಂಡ ರಿಕ್ವೆಸ್ಟ್ ಮಂತ್ರಿಗೆ ಐಕ್ಯ ಬೋರ್ಡ್ ಈ ತೀರ್ಮಾನ ಮಂತ್ರಿಗೆ ಕೂಡ ಬಂದರೆ ನಮ್ಮ ದೇಶದ ಅಡಿಕೆದ ರೇಟಿಗೆ ದಾಳ ತೊಂದರೆ ಇದೆ ನಿಜಸ್ಥಿತಿ ಎಂಜಿನ ಅಂದ್ಕೊಂಡ ಇಡೀ ದೇಶದ ಅಡಿಕೆ ಸೆಂಟರ್ ವ್ಯಾಪಾರದ ಸೆಂಟರ್ ಉಪ್ಪುನಿ ಗುಜರಾತ್ ಈ ಅಡಿಕೆದ ಬೆಲೆ ಏರಿಕೆ ಆದರೆ ಗುಜರಾತ್ದ ವ್ಯಾಪಾರಿನಕ್ಕೆಲ್ಲ ಒತ್ತಡ ಕೇಂದ್ರ ಸರ್ಕಾರದ ಮಿತ್ತಿರ್ತದೆ ರೇಟ್ ಕಮ್ಮಿ ಆಗ್ತದೆ ಆ ಸಂದರ್ಭಡ್ಲ ಕೃಷಿ ಉತ್ಪನ್ನದ ರೇಟ್ ಹೆಚ್ಚಾಯಿಪಟ್ಟಿಗೆ ಸರ್ಕಾರ ಅಲ್ಲಿ ನಿಯಂತ್ರಣ ತೀರ ಒಂದು ತೀರ್ಮಾನ ಅಂದ್ಕೊಂಡ ವಿದೇಶದ ಆಮದು ಮಾಡ್ತಾರೆ ಅವಕಾಶ ನೀರಿನ ರೇಟ್ ಹೆಚ್ಚಾಗ ಕರ್ನಾಟಕ ಪ್ರಾಂತ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಕೋಶಾಧಿಕಾರಿ ವಾಸ್ತವ ಉಚ್ಚಿಲ್ ಧ್ವಜಾರೋಹಣ ನಡಪಾದು ಸಂಘ ತಿಲಿಗು ಪುಷ್ಪಾರ್ಚನೆ ಮಲ್ತದು ಸಮ್ಮೇಳನಗೂ ಚಾಲನೆ ಕೊರಿಯರು ಅಖಿಲ ಭಾರತ ಸಮ್ಮೇಳನಕ್ಕೆ ಅಖಿಲ ಭಾರತ ಸಮ್ಮೇಳನಕ್ಕೆ ಕರ್ನಾಟಕ ರಾಜ್ಯ ಪ್ರಾಂತ ರಾಜ್ಯ ಸಮ್ಮೇಳನಕ್ಕೆ ಕರ್ನಾಟಕ ಪ್ರಾಂತ ರೈತ ಸಂಘದ ಜಿಲ್ಲಾ ಸಮಿತಿ ಅಧ್ಯಕ್ಷರು ಜೆ ಕೃಷ್ಣಪ್ಪ ಸಾಲ್ಯಾನ್ ಸಮ್ಮೇಳನದ ಗುರುಕಾರ್ಮನೆ ವಹಿಸಿದ್ದರು. ರೈತ ಕಾರ್ಮಿಕ ನಾಯಕಿ ಪದ್ಮಾವತಿ ಶೆಟ್ಟಿ, ರೈತ ಕಾರ್ಮಿಕ ಮುಖಂಡರು ಜಯಂತ್ ನಾಯಕ್, ರೈತ ಸಂಘದ ಜಿಲ್ಲಾ ನಾಯಕರು ಜಯಂತ್ ಅಂಬ್ಲಮಗರು, ಶೇಖರ್ ಕುಂದರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಯಾದವ್ ಶೆಟ್ಟಿ ಸಮ್ಮೇಳನದ ಬಗೆಟ್ ತೆರಿಪಾದು ಡಿಸೆಂಬರ್ ತಿಂಗಳು ಅಖಿಲ ಭಾರತ ಸಮ್ಮೇಳನ ಕೇರಳಡು ನಡಪೆರ ಉಂಡು. ಅಂಚನೆ ಕರ್ನಾಟಕ ರಾಜ್ಯ ಸಮ್ಮೇಳನ ಅಕ್ಟೋಬರ್ 14, 15, 14 ರಾಯಚೂರು ನಡಪೆರ ಉಂಡು ಪಂಡದ ಪ್ರಾಸ್ತಾವಿಕ ಪಾತ್ರರು ತೆರಿಪಾಯರು. ಉಳ್ಳಾಲ ಪ್ರಾಂತ ರೈತ ಸಂಘದ ಅಧ್ಯಕ್ಷರು ಸಂಜೀವ ಪಿಲಾರಿಯತ್ ಕೊಂಡರು. ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಉಪಾಧ್ಯಕ್ಷರು ಸದಾಶಿವ ದಾಸ್ ಸೊಲ್ಮೆ ಸಂದಾಯರು.